ಯಾಕೋಬನು ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 7ನೆಯ ವಾಕ್ಯ. ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಈ ವಾಕ್ಯದಲ್ಲಿ ನಾವು ಸೈತಾನನ್ನು ಎದುರಿಸಿ ನಿಲ್ಲುವುದು, ಜಯ ಹೊಂದುವುದು ಹೇಗೆ ಎಂಬುದಾಗಿ ತಿಳಿಸಿ ನುಡಿಯುವಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅನೇಕ ಕ್ರೈಸ್ತರು ಈ ದಿವಸಗಳಲ್ಲಿ ನಮಗೊಬ್ಬ ಶತ್ರು ಇದ್ದಾನೆ, ಆ ಶತ್ರು ಸೈತಾನನು, ಅವನು ನಮಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡುತ್ತಲೇ ಇರುತ್ತಾನೆ, ನಾವು ಅವನನ್ನು ಜಯಿಸಲೇಬೇಕು, ಅವನ ಕ್ರಿಯೆಗಳ ಮೇಲೆ ಜಯ ಹೊಂದಲೇಬೇಕು ಎಂಬುದನ್ನು ಅರಿಯದೇ ಇದ್ದಾರೆ. ಕೆಲವರು ಅವನಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ, ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡು ಇರೋಣ ಎಂಬುದಾಗಿ ಅಂದುಕೊಂಡು ಸೈತಾನ್ನಿಂದ ಬರುತ್ತಿರುವಂಥ ಸಮಸ್ಯೆಗಳನ್ನು ಅರಿಯದೆ ಸುಮ್ಮನೆ ವ್ಯರ್ಥವಾಗಿ ಹೋರಾಡುತ್ತಾ ಶ್ರಮಪಡುತ್ತಾ ಇದ್ದಾರೆ. ಒಂದನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಿರಿ, ನೀವು ಸೈತಾನಿಗೆ ವಿರೋಧವಾಗಿ ನಿಲ್ಲುತ್ತೀರೋ ಇಲ್ಲವೋ, ಸೈತಾನನು ನಿಮಗೆ ವಿರೋಧವಾಗಿ ಖಂಡಿತವಾಗಿ ನಿಂತೇ ನಿಲ್ಲುತ್ತಾನೆ, ಹೋರಾಡಿಯೇ ಹೋರಾಡುತ್ತಾನೆ, ತಡೆಗಳನ್ನು ಉಂಟು ಮಾಡಿಯೇ ಮಾಡುತ್ತಾನೆ. ದೇವಜನರಿಗೆ ವಿರೋಧವಾಗಿ ನಿಲ್ಲುವಂಥದ್ದೇ ಅವನ ಕೆಲಸವಾಗಿದೆ. ಆದ್ದರಿಂದ ನೀವು ಸೈತಾನನ್ನು ಎದುರಿಸಲೇಬೇಕು, ಅವನ ಕ್ರಿಯೆಗಳನ್ನು ಅಡಗಿಸಲೇಬೇಕು, ಧೈರ್ಯವಾಗಿ ಜಯ ಹೊಂದಿದವರಾಗಿ ಮುಂದೆ ಸಾಗಲೇಬೇಕು. ಅದು ಹೇಗೆ ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬುದಾಗಿ. ಅಂದರೆ ದೇವರಿಗೆ ನಾವು ಒಳಗಾಗಬೇಕು. ಒಳಗಾಗುವುದು ಅಂದರೆ ಆತನಿಗೆ ಪೂರ್ತಿಯಾಗಿ ವಿಧೇಯರಾಗಬೇಕು. ನಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿ, ನಮ್ಮ ನಡತೆಗಳಲ್ಲಿ, ಮಾತುಗಳಲ್ಲಿ, ಯೋಚನೆಗಳಲ್ಲಿ, ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ನಾವು ದೇವರಿಗೆ ಒಳಗಾಗುವಾಗ, ಆತನ ಇಷ್ಟಗಳನ್ನು ನೆರವೇರಿಸುವವರಾಗಿ ಬದಲಾಗುವಾಗ, ನಾವು ದೇವರ ಒಳಗೆ ಇದ್ದುಕೊಂಡು, ದೇವರಲ್ಲಿ ಇದ್ದುಕೊಂಡು ಸೈತಾನನ್ನು ಎದುರಿಸಿ ನಿಲ್ಲಬಹುದು. ಆ ರೀತಿ ಎದುರಿಸಿ ನಿಲ್ಲುವಾಗ ಅವನು ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ, ನಿಲ್ಲುವುದಕ್ಕಾಗದೆ ಚದರಿ ಓಡುತ್ತಾನೆ. ದೊಡ್ಡ ಜಯವನ್ನು, ಆಶೀರ್ವಾದ ಮೇಲುಗಳನ್ನು ನಿಶ್ಚಯವಾಗಿ ಅನುಭವಿಸಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನೀವು ಸೈತಾನಿಗೆ ವಿರೋಧವಾಗಿ ಯುದ್ಧ ಮಾಡಲೇಬೇಕು, ಜಯವನ್ನು ಹೊಂದಲೇಬೇಕು. ದೇವರು ಅದಕ್ಕಾಗಿ ನಿಮಗೆ ಅಭಿಷೇಕವನ್ನು ಕೊಟ್ಟಿದ್ದಾರೆ, ಅದಕ್ಕಾಗಿ ನಿಮ್ಮನ್ನು ತನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಾರೆ. ಈ ಭೂಲೋಕದಲ್ಲಿ ನಿಮ್ಮ ಮೂಲಕ ದೇವರ ಚಿತ್ತ ನೆರವೇರಬೇಕು. ಆತನ ರಾಜ್ಯ ಕಟ್ಟಲ್ಪಡಬೇಕು ಅಂದರೆ ಸೈತಾನ ರಾಜ್ಯವು ಕೆಡವಲ್ಪಡಬೇಕು. ಅವನ ಎಲ್ಲ ಸುಳ್ಳಿನ ಕಾರ್ಯಗಳು, ಎಲ್ಲ ವಂಚನೆಯ ಕ್ರಿಯೆಗಳು, ಜನರನ್ನು ಮರಳು ಮಾಡಿಟ್ಟಿರುವಂಥ ಸಕಲ ವಿಷಯಗಳು ಕೂಡ ಇಲ್ಲದೆ ಹೋಗಬೇಕು. ಅದಕ್ಕಾಗಿ ದೇವರು ನಿಮ್ಮನ್ನು ಸಾಧನವಾಗಿ ಉಪಯೋಗಿಸುತ್ತಾರೆ ಎಂಬುದನ್ನು ಅರಿತು ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ, ದೇವರ ಉದ್ದೇಶದ ನೆರವೇರುವಿಕೆಗಾಗಿ ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆತನ ಮೂಲಕವಾಗಿ ಸೈತಾನನ ಮೇಲೆ ಜಯವನ್ನು ಹೊಂದುತ್ತಾ ಪ್ರತಿನಿತ್ಯವೂ ಕೂಡ ಆಶೀರ್ವಾದ ಮೇಲುಗಳಲ್ಲಿ ಮುನ್ನಡೆಯುವಂತೆ ಸಮರ್ಪಣೆಯಿಂದ, ವಿಧೇಯತೆಯಿಂದ, ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಮಗೊಬ್ಬ ಶತ್ರು ಇದ್ದಾನೆ, ಆ ಸೈತಾನನ್ನು ನಾವು ಎದುರಿಸಬೇಕು, ಜಯಿಸಬೇಕು. ಅದಕ್ಕಾಗಿ ಅಪ್ಪ ನಿನಗೆ ಒಳಗಾಗಿ ಅವನನ್ನು ಎದುರಿಸುವುದಕ್ಕೆ, ಖಂಡಿಸುವುದಕ್ಕೆ ಒಬ್ಬೊಬ್ಬರಿಗೂ ನೀವು ಬಲವನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನೀವು ನಮಗೆ ಕೊಟ್ಟಿರುವಂಥ ಅಧಿಕಾರದ ಮೂಲಕವಾಗಿ ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕೂ, ಜಯ ಹೊಂದುವುದಕ್ಕೂ, ಯೇಸುವಿನ ರಾಜ್ಯವನ್ನು ಕಟ್ಟುವುದಕ್ಕೂ ಪ್ರತಿಯೊಬ್ಬೊಬ್ಬರನ್ನ ಸಾಧನಗಳಾಗಿ ಉಪಯೋಗಿಸು, ಆಶೀರ್ವದಿಸು. ಎಲ್ಲ ಭಯಗಳು, ಕಳವಳಗಳು, ತಡೆಗಳೆಲ್ಲ ನೀಗಲಿ, ಆಶೀರ್ವಾದ ಕೊರತೆಗಳೆಲ್ಲ ನೀಗಲಿ, ಅದ್ಭುತ ಮಾಡಿ ನಡೆಸು, ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ನಿನ್ನ ಮಕ್ಕಳಪ್ಪ ಪೂರ್ಣ ಜಯಶಾಲಿಗಳಾಗಲಿ. ಸೈತಾನನ ಸಕಲ ಯೋಚನೆಗಳು, ಯೋಜನೆಗಳು, ಕುತಂತ್ರಗಳು ಲಯವಾಗಿ ಹೋಗಲಿ. ಅವನ ಕಾರ್ಯಗಳನ್ನೆಲ್ಲ ನಿಷ್ಫಲ ಮಾಡಿ ಯೇಸುವಿನ ಮಕ್ಕಳಿಗೆ ಜಯವನ್ನು, ಪೂರ್ಣ ಆಶೀರ್ವಾದಗಳನ್ನು ಉಂಟು ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಆತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.